ಅಬಕಾರಿ ಇಲಾಖೆಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೆದಿದೆ. ಹಾಗಾಗಿ ಇದರ ಹೊಣೆಯನ್ನು ಹೊತ್ತು ಸಚಿವ ಆರ್.ಬಿ. ತಿಮ್ಮಾಪುರ್ ರಾಜೀನಾಮೆಯನ್ನು ಕೊಡಬೇಕು ಅಂತಕ್ಕಂಥದ್ದು ವಿಪಕ್ಷಗಳ ಪಟ್ಟು. ಈ ಪಟ್ಟು ನಿನ್ನೆ ತಾರಕಕ್ಕೆ ಹೋಗಿ ನಿನ್ನೆ ಇಡೀ ರಾತ್ರಿ ಅಹೋರಾತ್ರಿ ಧರಣಿಯನ್ನು ನಡೆಸಿದ್ದಾರೆ. ಶತಾಯಗತಾಯ ಸಿದ್ದರಾಮಯ್ಯನವರು ಆರ್.ಬಿ. ತಿಮ್ಮಾಪುರ್ ಅವರ ರಾಜೀನಾಮೆಯನ್ನು ಪಡಿಲೇಬೇಕು. ಯಾಕೆಂದರೆ ಇವರು ಮತ್ತು ಇವರ ಪುತ್ರ ಸೇರಿದಂತೆ ಭ್ರಷ್ಟಾಚಾರದಲ್ಲಿ ಭಾಗಿಯಾಗಿದ್ದಾರೆ, ಶಾಮೀಲಾಗಿದ್ದಾರೆ ಅನ್ನುವಂಥದ್ದು ಬಿಜೆಪಿ ಮತ್ತು ಜೆಡಿಎಸ್ ಎರಡೂ ಪಕ್ಷಗಳ ಆಗ್ರಹ. ಹಾಗಾಗಿ ನಿನ್ನೆ ಇಡೀ ರಾತ್ರಿ ವಿಧಾನಸೌಧದಲ್ಲೇ ಕಾಲ ಕಳೆದಿದ್ದಾರೆ, ಪ್ರತಿಭಟನೆಯನ್ನು ಮಾಡಿದ್ದಾರೆ. ಏನೇ ಆದರೂ ಸರಿ ರಾಜೀನಾಮೆಯನ್ನು ಪಡೆಯಲೇಬೇಕು ಅಂತ. ಅಬಕಾರಿ ಇಲಾಖೆಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರದ ಆರೋಪ. ಹಾಗಾಗಿ ಆಡಳಿತ ಪಕ್ಷ ಮತ್ತು ವಿಪಕ್ಷಗಳ ಮಧ್ಯೆ ಅಬಕಾರಿ ಯುದ್ಧ ಇವಾಗ ನಡೀತಾ ಇದೆ. ವಿಧಾನಸಭೆಯಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಸದಸ್ಯರು ಅಹೋರಾತ್ರಿ ಧರಣಿಯನ್ನು ನಡೆಸಿದ್ದಾರೆ. ಸಚಿವ ಆರ್.ಬಿ. ತಿಮ್ಮಾಪುರ ರಾಜೀನಾಮೆಗೆ ಪಟ್ಟು ಹಿಡಿದಿದ್ದಾರೆ. ತಮಟೆ ಭಜನೆ ಎಲ್ಲವನ್ನ ಮಾಡಿ ಅಹೋರಾತ್ರಿ ಧರಣಿಯನ್ನು ನಡೆಸಿದ್ದಾರೆ. ಅಶೋಕ್ ಮತ್ತು ವಿಜೇಂದ್ರ ನೇತೃತ್ವದಲ್ಲಿ ಈ ಧರಣಿ ನಡೆದಿದೆ. ಅವರೆಲ್ಲರೂ ಕೂಡ ರಾತ್ರಿ ಅಲ್ಲೇ ತಂಗಿದ್ರು, ಅಲ್ಲೇ ಮಲಗಿದ್ರು. ವಿನೂತನ ರೀತಿಯಲ್ಲಿ ಭಜನೆ ಮಾಡಿದ್ದಾರೆ, ತಮಟೆ ಬಾರಿಸಿದ್ದಾರೆ. ಆರ್.ಬಿ. ತಿಮ್ಮಾಪುರ್ ರಾಜೀನಾಮೆ ಕೊಡಲಿಲ್ಲ ಅಂತಂದರೆ ನಮ್ಮ ಹೋರಾಟ ಇನ್ನೂ ಕೂಡ ಮುಂದುವರಿಯುತ್ತೆ. 6,500 ಕೋಟಿ ಭ್ರಷ್ಟಾಚಾರ ಆಗಿದೆ ಇಲಾಖೆಯಲ್ಲಿ. ಅದನ್ನು ಇವರು ಕೇರಳ ಎಲೆಕ್ಷನ್ಗೆ ಬಳಸ್ಕೊಂಡಿದ್ದಾರೆ ಅಂತಕ್ಕಂಥದ್ದು ಬಿಜೆಪಿಗರ ಆರೋಪ. ನಿನ್ನೆ ರಾತ್ರಿ ವಿಧಾನಸಭೆಯಲ್ಲಿ ಕಂಡು ಬಂದಂತಹ ದೃಶ್ಯಗಳು. ಒಂದು ಕಡೆ ಅಧಿವೇಶನ ಕೂಡ ನಡೀತಾ ಇದೆ, ನಿಮಗೆಲ್ಲ ಗೊತ್ತೇ ಇದೆ. ಅಧಿವೇಶನದ ಕೊನೆಯ ದಿನ ಇವತ್ತು. ಸೊ ಮ್ಯಾಕ್ಸಿಮಮ್ ರಾತ್ರಿಯಿಂದಲೂ ಕೂಡ ಹೋರಾಟವನ್ನು ಮಾಡಿ ಇವತ್ತು ಸದನದಲ್ಲಿ ಇದನ್ನು ತೀವ್ರ ಸ್ವರೂಪಕ್ಕೆ ತಗೊಂಡು ಹೋಗಿ ಸರ್ಕಾರದ ಮೇಲೆ ಒತ್ತಡವನ್ನು ಹಾಕ್ತಕ್ಕಂಥ ಕೆಲಸವನ್ನು ಬಿಜೆಪಿ ಮತ್ತು ಜೆಡಿಎಸ್ನ ಸದಸ್ಯರು ಮಾಡುವಂತಹ ಲೆಕ್ಕಾಚಾರವನ್ನು ಇಟ್ಕೊಂಡಿದ್ದಾರೆ. ಸೊ ಇವತ್ತು ಕೊನೆ ದಿನ ಆಗಿರೋದ್ರಿಂದ ಇದು ಗರಿಷ್ಠ ಮಟ್ಟಕ್ಕೆ ಹೋಗುತ್ತೆ ಹೋರಾಟ. ಏನಾದರೂ ಮಾಡಿ ಸರ್ಕಾರಕ್ಕೆ ಮುಜುಗರವನ್ನು ಉಂಟು ಮಾಡಬೇಕು, ರಾಜೀನಾಮೆ ಪಡಿಬೇಕು ಅಂತಕ್ಕಂಥದ್ದು ಲೆಕ್ಕಾಚಾರ. ಸಚಿವ ಆರ್.ಬಿ. ತಿಮ್ಮಾಪುರ್ ಭ್ರಷ್ಟಾಚಾರದ ಸುಳಿಯಲ್ಲಿ ಸಿಲುಕಿಕೊಂಡಿದ್ದಾರೆ. ಸಾಲು ಆರೋಪಗಳನ್ನು ಫೇಸ್ ಮಾಡ್ತಾ ಇದ್ದಾರೆ. ಇದೇ ತಿಮ್ಮಾಪುರ್ ರಾಜೀನಾಮೆಗೆ ಆಗ್ರಹಿಸಿ ಈಗ ಬಿಜೆಪಿ ಅಹೋರಾತ್ರಿ ಧರಣಿಗೆ ಮುಂದಾಗಿದೆ. ಹೌದು, ಅಬಕಾರಿ ಇಲಾಖೆಯಲ್ಲಿ 6,000 ಕೋಟಿ ಹಗರಣ ಆಗಿದೆ. ಅಸ್ಸಾಂ, ತಮಿಳುನಾಡು, ಕೇರಳ ಎಲೆಕ್ಷನ್ಗೆ ಹಣ ಬಳಕೆ ಆಗಿದೆ. ತಿಮ್ಮಾಪುರ್ ರಾಜೀನಾಮೆ ಕೊಡೋವರೆಗೂ ಕೂಡ ನಾವು ವಿರಮಿಸಲ್ಲ, ಹೋರಾಟ ಮಾಡ್ತೀವಿ. ಮುಂದಿನ ಹೋರಾಟಕ್ಕೆ ಸಂಬಂಧಪಟ್ಟಂತೆ ಇವತ್ತು ದೋಸ್ತಿಗಳು ಮತ್ತೊಂದು ಹಂತದ ಸಭೆ ಮಾಡ್ತಾರೆ. ಬಿಜೆಪಿ ಜೆಡಿಎಸ್ ಸಭೆಯ ಬಳಿಕ ಹೋರಾಟದ ರೂಪುರೇಷೆ ಬ್ಲೂ ಪ್ರಿಂಟ್ ರೆಡಿ ಆಗೋ ಸಾಧ್ಯತೆ ಇದೆ. ರಾಜೀನಾಮೆ ಕೊಡಲ್ಲ ಅಂಥೇಳಿ ನಿನ್ನೆ ಅಧಿವೇಶನದಲ್ಲಿ ಆರ್.ಬಿ. ತಿಮ್ಮಾಪುರ್ ಹೇಳಿದ್ದಾರೆ. ಶತಾಯಗತಾಯ ರಾಜೀನಾಮೆ ಪಡಿಲೇಬೇಕು. ಈ ಹಿಂದೆ ಇದೇ ರೀತಿ ಅಹೋರಾತ್ರಿ ಧರಣಿ ಮಾಡಿ ಗ್ರಾಮೀಣಾಭಿವೃದ್ಧಿ ಸಚಿವರಾದ ಕೆ.ಎಸ್. ಈಶ್ವರಪ್ಪ ರಾಜೀನಾಮೆ ಪಡೆಯಲಿಲ್ವಾ? ಡಿ.ಕೆ. ಶಿವಕುಮಾರ್, ಸಿದ್ದರಾಮಯ್ಯನವರು ಈ ಹಿಂದೆ ನಾಗೇಂದ್ರ ಅವರು ರಾಜೀನಾಮೆ ಕೊಡಲಿಲ್ಲ, ಅವ್ರ ಮೇಲೆ ಆರೋಪ ಬಂದಾಗ ಈಗ ಆರ್.ಬಿ. ತಿಮ್ಮಾಪುರ್ ಕೂಡ ಕೊಡಬೇಕು ಅಂತ ಹೇಳಿ ಪಟ್ಟು ಹಿಡಿದಿದ್ದಾರೆ. ಹಾಗಾದರೆ ವಿಪಕ್ಷಗಳ ಪಟ್ಟಿಗೆ ಮಣಿದೇ ಬಿಡುತ್ತಾ ರಾಜ್ಯ ಸರ್ಕಾರ? ಸಿ.ಎಂ. ಸಿದ್ದರಾಮಯ್ಯನವರು ರಾಜೀನಾಮೆ ಪಡೆಯೋದಕ್ಕೆ ಮುಂದಾಗೇ ಬಿಡುತ್ತಾರಾ? ಏನಾಗುತ್ತೆ ಅನ್ನುವಂತಹ ಕುತೂಹಲ ಇದೆ. 6,000 ಕೋಟಿ ರೂಪಾಯಿ ಕಿಕ್ ಬ್ಯಾಕ್ನ ಆರೋಪವನ್ನು ಮಾಡ್ತಾ ಇದ್ದಾರೆ. ಮಂತ್ಲಿ ಇಷ್ಟಿಷ್ಟು ಹಣವನ್ನು ಪಡಿತಾ ಇದ್ರು ಅನ್ನುವಂತಹ ಆರೋಪವನ್ನು ಮಾಡಿದ್ದಾರೆ. ಲೋಕಾಯುಕ್ತ ರೇಡು ಅಬಕಾರಿ ಡಿಸಿ ಮೇಲಾದಂತಹ ಸಂದರ್ಭದಲ್ಲಿ ಮಿನಿಸ್ಟರ್ ಅನ್ನುವಂತಹ ವಿಚಾರವನ್ನು ಕೂಡ ಎಫ್ಐಆರ್ನಲ್ಲಿ ಉಲ್ಲೇಖಿಸಿದ್ರು. ಆ ಮಿನಿಸ್ಟರ್ ಯಾರು? ಇವರೇ ಅಂಥೇಳಿ ಬಿಜೆಪಿಗರು ಹೇಳ್ತಾ ಇದ್ದಾರೆ.
ಹಾಗಾಗಿ ಬಿಜೆಪಿಗರು ಇದೇ ವಿಚಾರವನ್ನು ಇಟ್ಕೊಂಡು ಹೋರಾಟವನ್ನು ಚುರುಕುಗೊಳಿಸಿದ್ದಾರೆ.